ಈ ವಿಡಿಯೋಲ್ಲಿ ತೋರಿಸ್ತೀನಿ ಹೇಗೆ ನೀವು ಫುಡ್ ಲೈಸೆನ್ಸ್ ರಿನ್ಯೂ ಮಾಡ್ತೀರಾ. ಓಕೆ, 1 ಇಯರ್ದು ಏನಾದರೂ ನೀವು ಲೈಸೆನ್ಸ್ ತಗೊಂಡಿದ್ರೆ 1 ಇಯರ್ ಆದಮೇಲೆ ಅದಕ್ಕೆ ರಿನ್ಯೂ ಮಾಡಬೇಕು ನೀವು, ಇಲ್ಲ ಅಪ್ಡೇಟ್ ಮಾಡಬೇಕು. ಸೊ ವಿಡಿಯೋಲ್ಲಿ ನಾನು ಇವಾಗ ಜನರಲ್ ಲೈಸೆನ್ಸ್ಗೆ ನೀವು ಹೇಗೆ ರಿನ್ಯೂ ಮಾಡ್ತೀರಾ ಅದು ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ. ವಿಡಿಯೋಗೆಲ್ಲೂ ಸ್ಕಿಪ್ ಮಾಡಿಬಿಡಿ, ಎಂಡ್ವರೆಗೂ ನೋಡಿ. ಇಲ್ಲಿ ಅಪ್ಲೈ ಫಾರ್ ರಿನ್ಯೂವಲ್ ವಿತೌಟ್ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಲೈಸೆನ್ಸ್ ನಂಬರ್ ಆರ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ನೀವು ಹಾಕ್ಬಹುದು. ಆಮೇಲೆ ವ್ಯಾಲಿಡಿಟಿ ಎಂಡ್ ಡೇಟ್ ಹಾಕ್ತೀರಾ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡ್ತೀರಾ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ನೋಡಿ, ಇಲ್ಲಿ ಇವಾಗ ನಿಮ್ದು ಲೈಸೆನ್ಸ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಬಂತು. ಇಲ್ಲಿ ಲೈಸೆನ್ಸ್ ನಂಬರು, ನಿಮ್ದು ಬಿಸ್ನೆಸ್ ನೇಮು, ಅಡ್ರೆಸ್ ಬಂತು. ಇಲ್ಲಿ ಆಕ್ಷನ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಕೇಳ್ತಾ ಇದೆ, ಲಾಸ್ಟ್ ಟೈಮ್ ನೀವು ಅಪ್ಲೈ ಮಾಡೋ ಟೈಮಲ್ಲಿ ಬಿಸ್ನೆಸ್ ನೇಮ್ ಮತ್ತೆ ಅಡ್ರೆಸ್ ಇತ್ತಲ್ಲ, ಅದೇ ಸೇಮ್ ಇದೆಯಾ ಇಲ್ಲ ಚೇಂಜ್ ಆಗಿದೆಯಾ ಕೇಳ್ತಾ ಇದೆ. ಸೊ ನಮ್ದು ಸೇಮ್ ಇದೆ, ಸೇಮ್ ಎಸ್ ಅಂತ ಕೊಡ್ತೀವಿ ನಾವು. ಸೊ ಇದು ನೋಡಿ, ಇದು ಫಾರ್ಮ್ ಓಪನ್ ಆಯ್ತು, ಫಾರ್ಮ್ ಎ. ಸೊ ಇಲ್ಲಿ ಎಲ್ಲ ನಿಮ್ದು ಲಾಸ್ಟ್ ಟೈಮ್ ನೀವು ಏನ್ ಫಿಲ್ ಮಾಡಿದ್ರಿ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಬಂದೈತೆ. ಇದಕ್ಕೆ ಸೀದಾ ಕೆಳಗಡೆ ಹೋಗ್ತೀರಾ ನೀವು. ಇಲ್ಲಿ ನಿಮ್ದು ಕ್ಯಾಟಗರೀಸ್ ನೋಡ್ಕೊಂತೀರಾ. ಏನಾದ್ರೂ ಡಾಕ್ಯುಮೆಂಟ್ಸ್ ಏನಾದ್ರೂ ಅಪ್ಲೋಡ್ ಮಾಡಂಗಿದ್ರೆ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಓಕೆ, ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಐ ಡಿಕ್ಲೇರ್ ದಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಪ್ರೊಸೀಡ್ ಮಾಡಿದ್ರೆ ನೀವು ಲಾಸ್ಟ್ ಟೈಮ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ರಿ ಅದಕ್ಕೆ ಒಂದು OTP ಹೋಗುತ್ತೆ. ಅದು OTP ನೀವು ಹಾಕಬೇಕು. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ OTP ವೆರಿಫೈ ಮಾಡೋಕ್ಕೆ ನಿಮ್ಮ ಹತ್ರ ನೋಡಿ 10 ನಿಮಿಷದ ಒಳಗಡೆ ನೀವು ಮಾಡಬೇಕು. 10 ಮಿನಿಟ್ಸ್ ಟೈಮ್ ಇಲ್ಲಿ ಕೌಂಟ್ ಡೌನ್ ನಡೀತಾ ಇದೆ. ಸೊ ಅದಕ್ಕೆ ಯಾವಾಗಲೂ ಹಾಕ್ತೀರಾ, ಬೇಗ ಹಾಕಿ. ನಾವು ಏನು ಹೇಳ್ತೀವಿ, 4-5 ನಿಮಿಷದ ಒಳಗಡೆ ಹಾಕ್ಬಿಟ್ರೆ ನಿಮ್ಗೆ ಈಸಿಯಾಗಿ ವೆರಿಫೈ ಆಗ್ಬಿಡುತ್ತೆ. ಓಕೆ, ಸೊ ಇವಾಗ ನಾನು OTP ಹಾಕಿದ್ದೀನಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಪೇಮೆಂಟ್ಗೆ. ಸೊ ಫ್ರೆಂಡ್ಸ್, ಇವಾಗ ನೀವು ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಅಲ್ಲಿ ಏನಾಗಿದೆ, ಇಲ್ಲಿ ನೋಡಿ ನಮ್ದು 5 ತಿಂಗಳು ಲೇಟ್ ಆಗಿದೆ. ಅದಕ್ಕೆ ಏನ್ ಮಾಡಿದ್ದಾರೆ, 500 ರೂಪಾಯಿ ಪೆನಲ್ಟಿ ಹಾಕಿದ್ದಾರೆ. ಓಕೆ, ತಿಂಗಳಿಗೆ 100 ರೂಪಾಯಿ ಪೆನಲ್ಟಿ ಹಾಕ್ತಾರೆ ಏನಾದ್ರು ನೀವು ಲೇಟ್ ಮಾಡಿದ್ರೆ ರಿನ್ಯೂವಲ್ ಮಾಡಕ್ಕೆ. ಓಕೆ, ಸೊ ಇವಾಗ ನಮ್ದು ಒಂದು ರಿಜಿಸ್ಟ್ರೇಷನ್ ಫೀ 100 ರೂಪೀಸ್ ಇದೆ, ಲೇಟ್ ಫೀ 500 ರೂಪೀಸ್ ಇದೆ. ಟೋಟಲ್ ನಾವು 600 ರೂಪೀಸ್ ಪೇ ಮಾಡ್ಬೇಕೀಗ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟೈತೆ ಯಾವ ತರದ್ ನೀವು ಪೇಮೆಂಟ್ ಮಾಡ್ತೀರಾ ಅಂತ. ನಾನು ಸೆಲೆಕ್ಟ್ ಮಾಡ್ತೀನಿ ಇವಾಗ ರೇಸರ್ ಪೇ. ರೇಸರ್ ಪೇ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ GST ನಂಬರ್ ಏನಾದ್ರು ಇದೆ ನಿಮ್ದು ಇಲ್ಲಿ ಕೊಡ್ಬೋದು ನೀವು. ಓಕೆ, ಸೊ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಹೋಗ್ಬೋದು, ಪೇ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ಕೇಳ್ತಾ ಇದೆ ನೀವು ಯಾವ ತರ ಪೇಮೆಂಟ್ ಮಾಡ್ತೀರಾ. ಕ್ರೆಡಿಟ್ ಡೆಬಿಟ್ ಕಾರ್ಡ್ ಇಂದ ಮಾಡ್ತೀರಾ, ನೆಟ್ ಬ್ಯಾಂಕಿಂಗ್, ವಾಲೆಟ್ ಇಂದ, UPI ಇಂದ. ಸೊ ನಾರ್ಮಲಿ ನಾನು UPI ಇಂದ ಪೇಮೆಂಟ್ ಮಾಡ್ತೀನಿ. ಇವಾಗ ಇಲ್ಲಿ ಪೇಮೆಂಟ್ ಅಲ್ಲಿ ನಾನು UPI ID ಹಾಕ್ಬೇಕು. ನಂದು ID ಹಾಕ್ಬಿಟ್ಟು ಇಲ್ಲಿ ಪೇ ನಾವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕೇಳ್ತಾ ಇದೆ 600 ರೂಪೀಸ್ ನೋಡಿ ನಮ್ದು ಬಂದೈತೆ ಇಲ್ಲಿ. ಸೊ ಇಲ್ಲಿ ಪೇ. ಸೊ ಇವಾಗ ನಿಮ್ಗೆ ಫೋನ್ ಪೇಗೆ ಒಂದು ಲಿಂಕ್ ಹೋಗಿರತ್ತೆ. ಆ ಲಿಂಕ್ ಓಪನ್ ಮಾಡ್ಬಿಟ್ಟು, ಇಲ್ಲ ಅಂದ್ರೆ ನಿಮ್ದು ಫೋನ್ ಪೇ ಓಪನ್ ಮಾಡ್ಬಿಟ್ಟು ನೀವೇನ್ ಮಾಡ್ಬೋದು, ಪೇಮೆಂಟ್ ಮಾಡ್ಬೋದು. ಓಕೆ, ಫೋನ್ ಪೇ ಓಪನ್ ಮಾಡಿದ ತಕ್ಷಣ ನನಗೆ ಲಿಂಕ್ ಬಂತು, ರಿಕ್ವೆಸ್ಟೆಡ್ ಬೈ ಅಂತ ಹೇಳ್ಬಿಟ್ಟು ಪೇ ನಾವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಪೇ, ಇವಾಗ ಪೇಮೆಂಟ್ ಆಫ್ 600 ರೂಪೀಸ್. ಓಕೆ, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಆಯ್ತು. ಸೊ ಇಲ್ಲಿ ನೋಡಿ, ಪೇಮೆಂಟ್ ಆದ್ಮೇಲೆ ನಿಮ್ದು ರೀಡೈರೆಕ್ಟ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಬಂತು ಸರ್ಟಿಫಿಕೇಟ್ ಹ್ಯಾಸ್ ಬಿನ್ ರಿನ್ಯೂಡ್, ಕಾಪಿ ಇಸ್ ಅವೈಲೇಬಲ್ ಅಂಡರ್ ಡ್ಯಾಶ್ ಬೋರ್ಡ್. ಓಕೆ, ಸೊ ಇಲ್ಲಿ ರಿನ್ಯೂಗೆ ಅಪ್ಲೈ ಆಯ್ತು. ಇಲ್ಲಿ ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ರೆಫರೆನ್ಸ್ ನಂಬರ್ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕಂಪ್ನಿ ನೇಮ್ ಬಂದೈತೆ. ಸೊ ನೀವು ರೆನ್ಯೂವಲ್ಗೆ ಅಪ್ಲೈ ಮಾಡಿದಿರಾ, ಇಲ್ಲಿ ಬಂತು ನೋಡಿ ರೆನ್ಯೂವಲ್ ಆಫ್ ರಿಜಿಸ್ಟ್ರೇಷನ್. ಸೊ ಇಲ್ಲಿ ನಾವು 100 ರೂಪೀಸ್ ರಿಜಿಸ್ಟ್ರೇಷನ್ ಫೀ, ರೆನ್ಯೂವಲ್ ಫೀ. ಓಕೆ, ಪೆನಲ್ಟಿ ಆಫ್ಟರ್ ಎಕ್ಸ್ಪೈರಿ 500 ರೂಪೀಸ್, ಟೋಟಲ್ 600 ರೂಪೀಸ್ ನಾವು ಪೇ ಮಾಡಿದ್ದೀವಿ. ಸೊ ಇವಾಗ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು. ರಿನ್ಯೂ ಮಾಡೋದು ಚೆಕ್ ಮಾಡಿ, ನಿಮ್ದು ಲೈಸೆನ್ಸ್ ಇದೆಯಲ್ಲ ಅದು ಅಪ್ರೂವ್ ಆಗಿರುತ್ತೆ ರಿನ್ಯೂವಲ್ದು. ಸೊ ಅದು ಡೌನ್ಲೋಡ್ ಮಾಡಿ ನೀವು ಪ್ರಿಂಟ್ ಮಾಡಿ ನೀವು ಇಕ್ಕೊಬಹುದು. ನಿಮ್ದು ಗೋಡೆಗೆ ಡಿಸ್ಪ್ಲೇ ಮಾಡಬಹುದು ನಿಮ್ದು ಬಿಸ್ನೆಸ್ ಪ್ಲೇಸ್ ಅಲ್ಲಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಅಲ್ಲಿ ಇಷ್ಟೇ. ನಿಮ್ಗೆ ಏನಾದ್ರು ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಯಾರಿಗಾದ್ರೂ ನಿಮ್ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ ಇದು ಅವಶ್ಯಕತೆ ಇದೆ ಲೈಸೆನ್ಸ್ ರಿನ್ಯೂವಲ್ದು, ಸೊ ಅವ್ರಿಗೆ ಶೇರ್ ಡೆಫಿನೆಟ್ ಆಗಿ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಈ ವಿಡಿಯೋ ಅಲ್ಲಿ ಇಷ್ಟೇ. ನಡಿ ಸಿಗೋಣ ಫ್ರೆಶ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಆಗಿರ್ಬೋದು. ಥ್ಯಾಂಕ್ ಯು, ಬಾಯ್.